ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನೀವಿಬ್ರು ಫ್ರೆಂಡ್ಸಾ? ಇವ್ರು ಬೇಕಂತ ಒಂದಾಗ್ತಲ್ಲಮ್ಮ. ಸೊ ಫ್ರೆಂಡ್ಸ್, ಇವತ್ತು ಅಮ್ಮ ಮನೆಯಿಂದ 2ನೇ ದಿನ ಲಾಗ್ ಆಗಿರುತ್ತೆ. ಇವತ್ತು ಶುಕ್ರವಾರ. ಸೊ ನಾವು ಇವತ್ತು ಟೆಂಪಲ್ಗೆ ಹೋಗಬೇಕು, ನಾನು ಮತ್ತು ನಮ್ಮ ದೊಡ್ಡಮ್ಮ. ಸೊ ಮಧ್ಯಾಹ್ನ ನಾವು 1:30 ಹಂಗೆ ಬಸ್ ಬಂತು. ಬಸ್ ಹತ್ಕೊಂಡಿದ್ರು ನಾನು ನಮ್ಮ ದೊಡ್ಡಮ್ಮ ಹೊರಟ್ವಿ. ಸೊ ಹಾಗೆ ಹೋಗ್ಬೇಕಾದ್ರೆ ನಾವು ಊರಿಂದೆಲ್ಲ ಹಾಗೆ ವಿಡಿಯೋ ಮಾಡಿಕೊಂಡೆ. ಇದು ಶಿಡ್ಲಂಕೋಟ ಊರಲ್ಲಿ, ಇದು ದೇವಿ ದೇವಸ್ಥಾನ. ಇದು ಇದಾದ್ಮೇಲೆ ಗಿಡಕ್ಕೆಲ್ಲ ಸ್ಪ್ರಿಂಕ್ಲಿಂಗ್ ಮಾಡ್ತಾ ಇದ್ರು, ಏನೋ ಗಿಡಕ್ಕೆ ಕಡಲೆ ಗಿಡ ಅನ್ಸುತ್ತೆ, ಅದು ವಿಡಿಯೋ ಮಾಡ್ಕೊಂಡೆ. ಸಣ್ಣ ಪಾಪು. ಇದಾದ್ಮೇಲೆ ನಾವು ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ಹಾಗೆ ಮಕ್ಕಳು ನೀರಲ್ಲಿ ಆಟ ಆಡ್ತಾ ಇದ್ರು. ಫ್ರೆಂಡ್ಸ್ ಅವರಿಬ್ರು, ಮತ್ತು ದಿಗಂತ್ ಅಂತ, ಅವರಿಬ್ರು ವಿಡಿಯೋ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡೆ. ತರಲೆ ಮಾಡ್ತಾ ಇದ್ರು. ಹೋಗಲ್ವಾ ನೀನು? ಆಫ್ ಮಾಡ್ರಲ್ಲ. ಸಾಕು ಬರ್ರಿ, ನಡೀರೋ. ಕಾಲು ನೋಡು, ಈಗಿನ ತೊಳ್ಕೊಂಬಂದು ಮತ್ತೆ ಹೋಯ್ತು. ಇದಾದ್ಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಲೋ ಯೋಯ್ ರಚ್ಚು ರಚ್ಚು. ಪೂಜೆ ಸ್ಟಾರ್ಟ್ ಮಾಡಿ ಮುಗಿಯೋಷ್ಟೊತ್ತಿಗೆಲ್ಲ 5 ಗಂಟೆ ಆಗೋಯ್ತು. ಈಗ ಪೂಜೆ ನಡೀತಿದೆ. ಫಸ್ಟ್ನೇ ಒಂದ್ಸತಿ ಲಾಗ್ ಹಾಕಿದ್ದೆ, ಇದು 2ನೇದು. ಪೂಜೆ ಎಲ್ಲ ಆಯಿತು. ಇದೆಲ್ಲ ಸ್ವಲ್ಪ ಜನ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಷ್ಟೇ ಜಾಸ್ತಿ ಜನ ಇರ್ತಾರೆ. ಇವಾಗ ಶುಕ್ರವಾರ ಪೂಜೆಯಲ್ಲಿ ಸ್ವಲ್ಪ ಜನ ಕಮ್ಮಿನೇ ಇರ್ತಾರೆ, ಒಂದು 20 ಜನ ಬಂದಿದ್ದರು ಅಷ್ಟೇ. ಹಾಗೆ ಎಲ್ಲ ಭಕ್ತಾದಿಗಳೆಲ್ಲ ಬಂದಿದ್ದರು. ಪೂಜೆ ಗೀಜೆ ಮಾಡಿಕೊಂಡು ಎಲ್ಲ ಹೊರಟರು. ಹಾಗೆ ರಚ್ಚು ಮತ್ತು ಅವ್ನ ಫ್ರೆಂಡ್ ಇಬ್ಬರು ತೀಟಿಕೆ ಮಾಡೋದು, ಚೇಷ್ಟೆ ಮಾಡೋದು ಮಾಡ್ತಾಯಿದ್ರು. ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ. ಹಾಗೆ ಫ್ರೆಂಡ್ ಅಣ್ಣ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು, ಆ ಹುಡುಗರ ಜೊತೆ ಮಾತಾಡ್ಕೊಂಡು, ನಮ್ಮ ದೊಡ್ಡಮ್ಮ ನಾವೆಲ್ಲ ಮಾತಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ನಾವು 5 ಗಂಟೆ ಅಷ್ಟೊತ್ತಿಗೆ, 5-6 ಗಂಟೆ ಅಷ್ಟೊತ್ತಿಗೆ ನಾವು ಮನೆಗೆ ರೀಚ್ ಆದ್ವಿ. ನೀವಿಬ್ರು ಫ್ರೆಂಡ್ಸಾ? ಮನೆಗೆ ಹೋದ್ಮೇಲೆ ಒಂದು ಹಸು ಕರು ಹಾಕಿತ್ತು, ಆ ಕರುದು ಹಾಗೆ ವಿಡಿಯೋ ಮಾಡಿಕೊಂಡೆ. ಇದಾದಮೇಲೆ ಅಲ್ಲಿ ಮನೆಗೆ ನಾವು ಹೋಗಿದ್ದೀವಲ್ಲ, ಅವ್ರ ಮನೆಗೆ ಟ್ಯೂಷನ್ ಹುಡುಗರೆಲ್ಲ ಬರ್ತಾರೆ ಪಾಠ ಹೇಳಿಸ್ಕೊಳ್ಳೋಕ್ಕೆ. ಸೊ ಅವರು ಬ್ಯುಸಿ ಇರೋದ್ರಿಂದ ನಾನೇ ಮಕ್ಳ ಹತ್ರ ಎಲ್ಲ ಮಾತಾಡ್ತಾ ಇದ್ದೆ. ಒಂದು 20-30 ಜನ ಬರ್ತಾರೆ ಟ್ಯೂಷನ್ ಹೇಳಿಸ್ಕೊಳ್ಳೋಕ್ಕೆ. ಹಾಗೆ ಒಬ್ಬೊಬ್ಬರೇ ಬರ್ತಾಯಿದ್ರು. ಸೊ ಒಬ್ಬೊಬ್ರದ್ದೇ ಇಂಟ್ರಡಕ್ಷನ್ ಕೇಳ್ತಾ ಇದ್ದೆ, ಯಾವ ಕ್ಲಾಸು, ಏನು ಹೆಸರು ಅಂತ ಒಬ್ಬೊಬ್ಬರೇ ಎಲ್ಲ ಹೇಳ್ತಾ ಇದ್ರು. ರುಚಿತಾ. ಅಯ್ಯಯ್ಯಪ್ಪ, ಅಣ್ಣ ಇಂಗ್ಲೀಷ್, ನೀನು ಇಂಗ್ಲೀಷಾ? ಇದಾದಮೇಲೆ ಮಕ್ಕಳು ಹಾಡು, ಶ್ಲೋಕ ಮತ್ತು ಎಲ್ಲ ಹೇಳ್ತಾರೆ. ಅದನ್ನು ಸ್ವಲ್ಪ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ನಾನು ಹೇಳಿಸ್ದೆ. ಒಂದೊಂದಾಗಿ ಒಬ್ಬೊಬ್ಬರೇ ಹೇಳ್ತಾಯಿದ್ರು. ಎಲ್ಲ ಒಟ್ಟಿಗೆ ಕೂಡಿ ಹೇಳ್ತಾಯಿದ್ರು.
ಇದಾದಮೇಲೆ ಸ್ವಲ್ಪ ಜನ ಭಕ್ತಾದಿಗಳು ಮನೆ ಹತ್ರನೂ ಬಂದಿದ್ದರು, ಅವ್ರದ್ದು ಎಲ್ಲ ವೀಡಿಯೋ ಮಾಡಿಕೊಂಡೆ. ಇವತ್ತಿಲ್ಲೇ ಉಳ್ಕೊಳ್ಬೇಕಾಯ್ತು. ಹಾಗೆ ಎಲ್ಲ ಚಿಕನ್ ಮಾಡಿದರು, ಅದನ್ನ ಊಟ ಮಾಡಿಕೊಂಡು ನಮ್ಮಮ್ಮ ತಮ್ಮನ ಮಗಳನ್ನ ಇದೇ ಊರಿಗೆ ಕೊಟ್ಟಿದ್ದೀವಿ. ಸೊ ಅವ್ರ ಮನೆಗೆ ಹಾಗೆ ಟೈಮ್ ಇತ್ತಲ್ವ, ಅವ್ರ ಮನೆಗೆ ಹೋಗಿದ್ದೆ. ನಮ್ಮ ಮಾಮನ ಮಗಳು ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು, ಅವರು ನಾಳೆ ಎಲ್ಲ ಟ್ರಿಪ್ ಹೋಗ್ಬೇಕು ಅಂತ ಎಲ್ಲೋ ಪ್ಲ್ಯಾನ್ ಮಾಡಿದರು. ಹಂಗಾಗಿ ನಮ್ಮ ರಂಜಿತಾ ಏನೋ ಎಲ್ಲ ರೆಸಿಪಿ ಎಲ್ಲ ಮಾಡ್ಕೋತಾಯಿದ್ಲು, ಚಟ್ನಿ ಪುಡಿ ಚಪಾತಿ ಎಲ್ಲ ಮಾಡ್ಕೋತಾಯಿದ್ಲು. ಅವ್ರದ್ದಂಗೆ ವೀಡಿಯೋ ಮಾಡ್ಕೋತಿದ್ದೆ. ಅವಳು ಇವತ್ತು ಮನೇಲಿ ಅಡುಗೆ ಮೊಟ್ಟೆ ಸಾಂಬಾರು ಮತ್ತು ಮುದ್ದೆ ಮಾಡಿದ್ದಾಳೆ, ಜೊತೆಗೆ ಮೊಸರು ಅನ್ನ ಎಲ್ಲ ಮಾಡ್ಕೊಂಡು ಇವಾಗ ಊಟ ಮಾಡೋಕ್ಕೆ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆಲ್ಲ ಈಗಲೇ ರೆಡಿ ಮಾಡ್ಕೊತಾ ಇದ್ದಾರೆ. ಚಟ್ನಿ ಪುಡಿ ಚಪಾತಿ ಮತ್ತು ಟೊಮೊಟೊ ಗೊಜ್ಜುನ ಮಾಡ್ತಿದ್ದಾಳೆ. ಸೊ ಹಾಗೆ ನಾನು ಹೋಗಿದ್ನಲ್ವ, ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲ ವೀಡಿಯೋ ಮಾಡಿಕೊಂಡೆ. ಈ ಮನೆಗೆ ಬಂದುಬಿಟ್ಟು ನಾನು 10 ವರ್ಷದ ಇಂಚೆ ಬಂದಿದ್ದೆ ಗೃಹ ಪ್ರವೇಶಕ್ಕೆ. ಅದಾದಮೇಲೆ ನಾನು ಇವತ್ತೇ ಬಂದಿರೋದು. ಇದಾದಮೇಲೆ ಅಣ್ಣ ಹತ್ರ ಮಾತಾಡಿಕೊಂಡು, ಇವನು ನಮ್ಮ ಮಾಮನ ಮಗ ಅವನ ಹತ್ರ ಮಾತಾಡಿಕೊಂಡು ಅವ್ರ ಮನೆ ಎಲ್ಲ ವೀಡಿಯೋ ಹಾಗೆ ಮಾಡಿಕೊಂಡೆ. ಇವ್ರ ಮನೆ ದೇವ್ರ ಮನೆ ನೋಡಿ, ತಿರುಪತಿ ತಿಮ್ಮಪ್ಪ ಮತ್ತು ಇಷ್ಟಿದೆ, ಸಿಂಪಲ್ಲಾಗಿ ದೇವ್ರ ಮನೆ ಇದೆ, ಚೆನ್ನಾಗಿದೆ. ಇದಾದಮೇಲೆ ನಾನು ಇಲ್ಲಿಂದ ಮತ್ತೆ ಮನೆಗೆ ಅವ್ರ ಮನೆಗೆ ಹೊರಟೆ. ಸೊ ಬಾಯಿ ಹೇಳ್ಬಿಟ್ಟು ನಮ್ಮ ಮಾಮನ ಮಗಳಿಗೂ ಮತ್ತು ಅವ್ರ ಮಕ್ಕಳಿಗೂ ಬಾಯಿ ಹೇಳಿ ಹೊರಟೆ. ಸೊ ಇಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ಆಂಟಿ ಜಯಲಕ್ಷ್ಮಿ ಆಂಟಿಯವರು ಚೌಕಬಾರ ಆಡ್ತಾಯಿದ್ದಾರೆ, ಹಾಗೆ ವೀಡಿಯೋ ಮಾಡಿಕೊಂಡೆ. ನಾವಿಲ್ಲಿ ಇವ್ರ ಮನೆಗೆ ಯಾವಾಗ ಬಂದ್ರೂ ಚೌಕಬಾರ ಆಡದೆ ಇರೋದೇ ಇಲ್ಲ, ಯಾವಾಗೂ ಆಡ್ತೀವಿ. ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಗೇಮು. ಇದಾದಮೇಲೆ ನಾವು ಒಂದು ಮ್ಯಾಚ್ ಆಡಿದ್ವಿ. ನಾನು ಮತ್ತು ಈ ಅಣ್ಣ ಜೋಡಿ, ನಮ್ಮ ದೊಡ್ಡಮ್ಮ ಮತ್ತು ಅಂಜಲಿ ಜೋಡಿ ಆಟ ಆಡ್ತಾಯಿದ್ವಿ. ಇದಾದಮೇಲೆ ನಮ್ಮ ದೊಡ್ಡಮ್ಮ ಮತ್ತು ಆಂಟಿ ಇನ್ನೊಂದು ಮ್ಯಾಚ್ ಆಡಿದ್ರು, 3ನೇ ಮ್ಯಾಚು ಅಂತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಶುಕ್ರವಾರದ ಲಾಗ್ ದೇವಸ್ಥಾನದ್ದು. ಸೊ ನಾಳೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.